ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಡಿಸೆಂಬರ್ 28ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1. ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಮಧ್ಯಪ್ರದೇಶ ಸರಿಯಾದಂತ ಉತ್ತರ. ಪ್ರಧಾನಮಂತ್ರಿಯವರು ಡಿಸೆಂಬರ್ 25, 2024ರಂದು ಮಧ್ಯಪ್ರದೇಶದ ಖಾಂಡ್ವಾದಲ್ಲಿ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ಉದ್ಘಾಟಿಸಿದರು. ಈ ಒಂದು ಸೌರ ಯೋಜನೆಯು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಆವಿಯಾಗುವಿಕೆಯನ್ನ ಕಡಿಮೆ ಮಾಡುವ ಮೂಲಕ ನೀರನ್ನ ಸಂರಕ್ಷಿಸುವ ಗುರಿಯನ್ನ ಹೊಂದಿರುವಂತದ್ದು. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನೀರಾವರಿಯನ್ನ ಸುಧಾರಿಸುವ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಗೆ ಪ್ರಧಾನಮಂತ್ರಿಯವರು ಅಡಿಪಾಯ ಹಾಕಿರುವಂತದ್ದು. ಇನ್ನ ನೆಕ್ಸ್ಟ್ ಕ್ವಶನ್, ಕಿಲವಿಯ ಜ್ವಾಲಾಮುಖಿ ಯಾವ ಒಂದು ದೇಶದಲ್ಲಿ ಕಂಡು ಬಂದಿದೆ? ಇದು ಯಾವ ದೇಶದಲ್ಲಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಹವಾಯಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಹವಾಯಿಯ ಬಿಗ್ ಐಲ್ಯಾಂಡಿನಲ್ಲಿರುವಂತಹ ಕಿಲವಿಯ ಜ್ವಾಲಾಮುಖಿಯು ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿರುವಂತದ್ದು. ಇದು ಆಗಾಗ್ಗೆ ಅದರ ಶಿಖರದಲ್ಲಿ ಅಥವಾ ಬಿರುಕು ವಲಯಗಳಲ್ಲಿ ದ್ವಾರಗಳಿಂದ ಹೊರಹೊಮ್ಮುತ್ತದೆ. ಕೇಂದ್ರ ಕುಳಿ, ಅಲೆಮೌಮ, ಹವಾಯಿಯನ್ ಅಗ್ನಿ ದೇವತೆ, ಪೀಲಿಯ ಮನೆಯನ್ನು ಪರಿಗಣಿಸಲಾಗಿದೆ. ಇನ್ನ ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಯಾವ ಸಚಿವಾಲಯವು ಸ್ಥಾಪಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಸರಿಯಾದಂತ ಉತ್ತರ. ಡಿಸೆಂಬರ್ 26ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು 17 ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಪ್ರದಾನ ಮಾಡಿದರು. ಈ ಪ್ರಶಸ್ತಿಯು ಮಕ್ಕಳ ಶಕ್ತಿ, ದೃಢತೆ ಮತ್ತು ಉತ್ಸಾಹವನ್ನು ಗೌರವಿಸುವಂತದ್ದಾಗಿದ್ದು, ಇದು ಭಾರತದಲ್ಲಿ ಮಕ್ಕಳಿಗೆ ಅತ್ಯುನ್ನತ ನಾಗರಿಕ ಗೌರವವಾಗಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟಿದೆ. ಇದು ಕಲೆ ಮತ್ತು ಸಂಸ್ಕೃತಿ, ಶೌರ್ಯ, ನಾವೀನ್ಯತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮತ್ತು ಪರಿಸರದಲ್ಲಿನ ಸಾಧನೆಗಳನ್ನ ಗುರುತಿಸುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯ ಪ್ರಾಥಮಿಕ ಕೇಂದ್ರ ಬಿಂದು ಯಾವುದು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರು ಸರಿಯಾದಂತ ಉತ್ತರ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಕಳಪೆ ಪ್ರತಿಕ್ರಿಯೆಯನ್ನ ಸಂಸದೀಯ ಸಮಿತಿಯು ಗಮನಿಸಿದೆ. PMSMY ಎಂಬುದು 18ರಿಂದ 40 ವರ್ಷ ವಯಸ್ಸಿನ ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯಾಗಿದ್ದು, ಅವರಿಂದ ಮತ್ತು ಸರ್ಕಾರದಿಂದ ಮಾಸಿಕ ಕೊಡುಗೆಗಳ ಅಗತ್ಯವಿರುತ್ತದೆ. ಇದು 60ನೇ ವಯಸ್ಸಿನಲ್ಲಿ ತಿಂಗಳಿಗೆ Rs. 3,000 ಪಿಂಚಣಿಯನ್ನು ಒದಗಿಸುತ್ತದೆ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್, ಗ್ರೀನ್ ಐಲ್ಯಾಂಡ್ ಯಾವ ದೇಶದ ಸ್ವಾಯತ್ತ ಪ್ರಾಂತ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಡೆನ್ಮಾರ್ಕ್ ಸರಿಯಾದಂತ ಉತ್ತರ. US ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಡೊನಾಲ್ಡ್ ಟ್ರಂಪ್ ರವರು ಗ್ರೀನ್ಲ್ಯಾಂಡ್ ಅನ್ನ ಖರೀದಿಸಲು ಆಸಕ್ತಿಯನ್ನು ತೋರಿಸಿದರು. ಗ್ರೀನ್ಲ್ಯಾಂಡ್ ದೊಡ್ಡ ಖಂಡವಲ್ಲದ ದ್ವೀಪವಾಗಿದೆ. ಇದು ಉತ್ತರ ಅಮೆರಿಕ ಮತ್ತು ಯುರೋಪ್ ನಡುವೆ ಇರುವಂತದ್ದು. ಇದು ಡೆನ್ಮಾರ್ಕ್ ಸ್ವಾಯತ್ತ ಪ್ರಾಂತ್ಯವಾಗಿದ್ದು, ಅದರ ರಾಜಧಾನಿ ನೂಕ್ ಮತ್ತು ಗುನ್ಬಜಾನ್ ನಲ್ಲಿ ಫೈಜನ್ ನಲ್ಲಿ ಅತ್ಯುನ್ನತ ಒಂದು ಸ್ಥಳವಾಗಿರುವಂತದ್ದು ವಿಶೇಷವಾಗಿರ್ತದೆ. ಇನ್ನ ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡಂತಹ ಜಿಜ್ಞಾಸ ಕಾರ್ಯಕ್ರಮ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ಸರಿಯಾದಂತ ಉತ್ತರ. CSIR ನ ಜಿಜ್ಞಾಸ ಕಾರ್ಯಕ್ರಮವು ಡಿಸೆಂಬರ್ 20, 2024ರಂದು ಆನ್ಲೈನ್ ಮೌಲ್ಯಮಾಪನವನ್ನು ನಡೆಸಿತು. 37 CSIR ಪ್ರಯೋಗಾಲಯಗಳಿಂದ 550 ವಿದ್ಯಾರ್ಥಿಗಳು ಏಕಕಾಲಿಕ ಪ್ರಯೋಗಗಳಲ್ಲಿ ಭಾಗವಹಿಸಿದ್ದರು. CSIR NIS CPR ಕಾರ್ಯಕ್ರಮವನ್ನು ಆಯೋಜಿಸಿತು ಮತ್ತು ನಂತರ ಭಾಗವಹಿಸುವಿಕೆಯ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡಿರುವಂತದ್ದು. ಹೌದು. ಇನ್ನು ಮುಂದಿನ ಪ್ರಶ್ನೆ, ರಸ್ತೆ ಸುರಕ್ಷತೆಯನ್ನ ಸುಧಾರಿಸಲು ಜಾನುವಾರು ಆಶ್ರಯ ಯೋಜನೆ ಕ್ಯಾಟಲ್ ಶೆಲ್ಟರ್ ಪ್ರಾಜೆಕ್ಟ್ ಅನ್ನ ಯಾವ ಒಂದು ಸಂಸ್ಥೆ ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI
ಈ ಬಿಡಾಡಿ ದನಗಳನ್ನ ನಿರ್ವಹಿಸುವ ಮೂಲಕ ರಸ್ತೆ ಸುರಕ್ಷತೆಯನ್ನ ಸುಧಾರಿಸಲು NHAI ಜಾನುವಾರು ಆಶ್ರಯ ಯೋಜನೆಯನ್ನ ಪ್ರಾರಂಭಿಸಿತು. ಪ್ರಥಮ ಚಿಕಿತ್ಸೆ ಮತ್ತು ಆಂಬ್ಯುಲೆನ್ಸ್ ಗಳೊಂದಿಗೆ ಶೆಲ್ಟರ್ ಗಳನ್ನ ನಿರ್ಮಿಸಲು ಮತ್ತು ನಿರ್ವಹಿಸಲು ಗವಾರ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ನೊಂದಿಗೆ MOUಗೆ ಸಹಿ ಮಾಡಿರುವಂತದ್ದು. ಈ ಒಂದು ಯೋಜನೆಯು ದಾರಿತಪ್ಪಿ ಪ್ರಾಣಿಗಳ ಮಾನವೀಯ ಚಿಕಿತ್ಸೆಯನ್ನು ಉತ್ತೇಜಿಸುತ್ತದೆ ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನ ಇದು ಹೆಚ್ಚಿಸುವಂತದ್ದಾಗಿರ್ತದ. ನೆಕ್ಸ್ಟ್ ಕ್ವಶನ್, ಯಾವ ಸಚಿವಾಲಯವು ಅಸಂಘಟಿತ ವಲಯದ ಉದ್ಯಮಗಳ 2023-24 ವಾರ್ಷಿಕ ಸಮೀಕ್ಷೆಯ ಫಲಿತಾಂಶಗಳನ್ನ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತ ಉತ್ತರ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಸರಿಯಾದಂತ ಉತ್ತರ. ಅಂಕಿ ಅಂಶಗಳ ಸಚಿವಾಲಯವು 2023-24 ಅಸಂಘಟಿತ ವಲಯದ ಉದ್ಯಮಗಳ ವಾರ್ಷಿಕ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ. ಈ ಸಮೀಕ್ಷೆಯು ಉತ್ಪಾದನೆ, ವ್ಯಾಪಾರ ಮತ್ತು ಸೇವೆಗಳಲ್ಲಿ ಕೃಷಿಯೇತರ ಸಂಸ್ಥೆಗಳ ಗುಣಲಕ್ಷಣಗಳನ್ನು ನಿರ್ಣಯಿಸುತ್ತದೆ. ಇದು ನೀತಿ ರಚನೆ, ರಾಷ್ಟ್ರೀಯ ಖಾತೆಗಳ ಅಂಕಿ ಅಂಶಗಳಿಗೆ ಡೇಟಾವನ್ನ ಒದಗಿಸುತ್ತದೆ ಮತ್ತು MSME ಮತ್ತು ಜವಳಿಗಳಂತಹ ಸಚಿವಾಲಯಗಳನ್ನ ಇದು ಬೆಂಬಲಿಸುವಂತದ್ದಾಗಿರ್ತದ. ನೆಕ್ಸ್ಟ್ ಕ್ವಶನ್, ಸೀನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2024 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಎಂ ರಘು ಸರಿಯಾದಂತ ಉತ್ತರ. ಎಂ ರಘುರವರು ಕರ್ನಾಟಕದ ಆಟಗಾರ. 2024 86ನೇ ಸೀನಿಯರ್ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಶೀಟ್ ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದೇ ಟೂರ್ನಿಯಲ್ಲಿ ದೇವಿಕಾ ಸಿಹಾಗ್ ರವರು ಹರಿಯಾಣದವರು ಮಹಿಳೆಯರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿರುವುದು. ಈ ಒಂದು ಗೇಮ್ಸ್ ಬೆಂಗಳೂರಿನಲ್ಲಿ ಡಿಸೆಂಬರ್ 20ರಿಂದ 24 ನಡೆದಿದ್ದು, ಇದನ್ನ ಭಾರತೀಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವಂತದ್ದು ವಿಶೇಷವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಕಂಡು ಬಂದಂತಹ ತನೋಟ್ ಮಾತಾ ದೇವಾಲಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ರಾಜಸ್ಥಾನ ಸರಿಯಾದಂತ ಉತ್ತರ. ರಾಜಸ್ಥಾನದ ಜೈಸಲ್ಮರ್ ನಲ್ಲಿರುವಂತಹ ತನೋಟ್ ಮಾತಾ ದೇವಾಲಯವು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ತಾಣವಾಗಿದೆ. ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ರವರು ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಮತ್ತು ಯಾತ್ರಾರ್ಥಿಗಳಿಗೆ ಸೌಲಭ್ಯಗಳನ್ನು ಸುಧಾರಿಸಲು ದೇವಾಲಯವನ್ನು ಆಧುನೀಕರಿಸಲು ಯೋಜಿಸಿದ್ದಾರೆ. ಈ ಒಂದು ಉಪಕ್ರಮವು ಸ್ಥಳೀಯ ಆರ್ಥಿಕ ಅವಕಾಶಗಳನ್ನ ಸೃಷ್ಟಿಸಲು ಮತ್ತು ಸಂದರ್ಶಕರಲ್ಲಿ ಹೆಮ್ಮೆಯನ್ನ ಬೆಳೆಸುವ ಗುರಿಯನ್ನ ಹೊಂದಿರುವಂತದ್ದು. ಹೌದು, ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಿಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.